ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, 1960ರ ದಶಕದ ಗಲಭೆ, 1998ರ ಸೂರತ್ಕಲ್ ಗಲಭೆ, 2006ರ ಗಲಭೆ, 2008ರ ಕ್ರೈಸ್ತರ ಮೇಲಿನ ದಾಳಿ ಮತ್ತು ನೈತಿಕ ಪೊಲೀಸ್ಗಿರಿ, ದ್ವೇಷ ಭಾಷಣ, ಗೋವು ಕಳ್ಳತನ ಮತ್ತು ಹತ್ಯೆ ಆರೋಪಗಳು, 2023ರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 84 ಕೋಮು ಗಲಭೆಗಳ ಪ್ರಕರಣ, 2024ರಲ್ಲೂ ಸಹ ಕೋಮು ಗಲಭೆಗಳು, ಇನ್ನು ಈಗ ಹಿಂದೂ ಕಾರ್ಯಕರ್ತನ ಅಂತ್ಯ. ಫ್ರೆಂಡ್ಸ್, ಮಂಗಳೂರು ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೆ ಸುಂದರವಾದ ಸಮುದ್ರ ತೀರ, ತುಳುನಾಡಿನ ಸಂಸ್ಕೃತಿ, ಅವರ ಭಾಷೆ, ಆಚಾರ ವಿಚಾರಗಳು. ಆದರೆ ಮಂಗಳೂರು ಹೆಚ್ಚು ಸುದ್ದಿಯಾಗೋದೇ ಕೋಮು ಗಲಭೆಗಳ ವಿಚಾರಕ್ಕೆ. ಅಷ್ಟಕ್ಕೂ ಮಂಗಳೂರಿನಲ್ಲಿ ಈ ಧರ್ಮಗಳ ಗಲಭೆ ಯಾವಾಗ ಶುರುವಾಯಿತು, ಅದರ ಇತಿಹಾಸವೇನು, ಎಲ್ಲ ಸಂಪೂರ್ಣ ಮಾಹಿತಿಯನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮಂಗಳೂರು ಹಿಂದೂ ಮತ್ತು ಮುಸ್ಲಿಂ ಕೋಮು ಗಲಭೆಗಳ ಸುದೀರ್ಘ ಮತ್ತು ಸಂಕೀರ್ಣ ಇತಿಹಾಸವನ್ನು ಹೊಂದಿದೆ. ಈ ಗಲಭೆಗಳಿಗೆ ನಿರ್ದಿಷ್ಟವಾದ ಒಂದು ಕಾರಣವನ್ನು ಗುರುತಿಸುವುದು ಕಷ್ಟ ಸಾಧ್ಯ. ಯಾಕಂದರೆ ಅವು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಧಾರ್ಮಿಕ ಅಂಶಗಳ ಸಂಯೋಜನೆಯಿಂದ ಉಂಟಾಗಿವೆ. ಆದಾಗ್ಯೂ ಕೆಲವು ಪ್ರಮುಖ ಘಟನೆಗಳನ್ನು ನಾವಿಲ್ಲಿ ಗಮನಿಸಲೇಬೇಕು. ಐತಿಹಾಸಿಕ ಕಾರಣಗಳನ್ನು ನೋಡ್ತಾ ಹೋದರೆ 14ನೇ ಶತಮಾನದಲ್ಲಿ ಪ್ರಸಿದ್ಧ ಮೊರೊಕಾನ್ ವಿದ್ವಾಂಸ ಇಬ್ನ ಬಾತುತಾ ಅವರು ಮಂಗಳೂರಿನಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಆಗಾಗ್ಗೆ ಘರ್ಷಣೆಗಳು ನಡೀತಾ ಇದ್ವು ಎಂದು ಉಲ್ಲೇಖಿಸಿದ್ದಾರೆ. ಆದರೆ ಹಿಂದೂ ರಾಜರಿಗೆ ಮುಸ್ಲಿಂ ವ್ಯಾಪಾರಿಗಳ ಅಗತ್ಯವಿದ್ದ ಕಾರಣ ಶಾಂತಿಯನ್ನ ಕಾಪಾಡ್ತಾ ಇದ್ರು ಎಂದು ಅವರು ಬರೆದಿದ್ದಾರೆ. ಇನ್ನು ಕೆಲವು ವಿದ್ವಾಂಸರು ಬ್ರಿಟಿಷರ ಒಡೆದು ಆಳುವ ನೀತಿಯು ಕೋಮು ಸಂಘರ್ಷವನ್ನ ಹೆಚ್ಚಿಸಿತು ಎಂದು ವಾದಿಸುತ್ತಾರೆ. ಆದರೆ ಇತರರು ಹಿಂದೂ ಮತ್ತು ಮುಸ್ಲಿಂ ಗುರುತುಗಳು ಬ್ರಿಟಿಷರ ಆಗಮನಕ್ಕೂ ಮುಂಚೆಯೇ ಇದ್ದವು ಎಂದು ಹೇಳ್ತಾರೆ. ಅಂದರೆ ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆಯೇ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಗಲಭೆಗಳು, ಕೋಮು ಗಲಭೆಗಳು, ಘರ್ಷಣೆಗಳು ನಡೀತಾ ಇದ್ವು ಅಂತ ಕೆಲವರು ಹೇಳ್ತಾರೆ. ಕೆಲವು ಇತಿಹಾಸಕಾರರು ಮತ್ತು ಐತಿಹಾಸಿಕ ದಾಖಲೆಗಳು ಟಿಪ್ಪು ಸುಲ್ತಾನ್ನ ಆಳ್ವಿಕೆಯಲ್ಲಿ ಮಂಗಳೂರಿನಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮತ್ತು ಬಲವಂತದ ಮತಾಂತರಗಳು ನಡೆದವು ಎಂದು ಹೇಳುತ್ತೆ. 1784ರಲ್ಲಿ ಟಿಪ್ಪು ಸುಲ್ತಾನ್ ಮಂಗಳೂರಿನ ಕ್ರೈಸ್ತ ಸಮುದಾಯದ ಮೇಲೆ ದಾಳಿ ಮಾಡಿ ಅನೇಕ ಚರ್ಚುಗಳನ್ನು ನಾಶಪಡಿಸಿದ್ದನು ಮತ್ತು ಸಾವಿರಾರು ಕ್ರೈಸ್ತರನ್ನ ಸೆರೆ ಹಿಡಿದು ಗಡಿಪಾರು ಮಾಡಿದ್ದನು ಎಂದು ವರದಿಗಳಿವೆ. ಈ ಘಟನೆಯನ್ನ ಮಂಗಳೂರಿನ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ನೋಡಲಾಗುತ್ತೆ. ಅದೇ ಸಮಯದಲ್ಲಿ ಕೆಲವು ಇತಿಹಾಸಕಾರರು ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದಲ್ಲಿ ಹಿಂದೂಗಳನ್ನು ಒಳಗೊಂಡಂತೆ ಎಲ್ಲ ಪ್ರಜೆಗಳೊಂದಿಗೆ ನ್ಯಾಯಯುತವಾಗಿ ವರ್ತಿಸಿದ್ದನು ಎಂದು ವಾದಿಸುತ್ತಾರೆ. ಮಂಗಳೂರಿನಲ್ಲಿ ಹಿಂದೂ ಮುಸ್ಲಿಂ ಕೋಮು ಗಲಭೆಗಳ ಇತಿಹಾಸವನ್ನ ಗಮನಿಸಿದ್ರೆ ಟಿಪ್ಪು ಸುಲ್ತಾನ್ ಆಳ್ವಿಕೆಗೂ ಮುಂಚೆಯೇ ಮತ್ತು ನಂತರವೂ ಕೋಮು ಉದ್ವಿಗ್ನತೆಗಳು ಇದ್ದವು ಎಂದು ತಿಳಿದು ಬರುತ್ತೆ. ಇತ್ತೀಚಿನ ವರ್ಷಗಳಲ್ಲಿಯೂ ಸಹ ಮಂಗಳೂರಿನಲ್ಲಿ ಕೋಮು ಗಲಭೆಗಳು ವರದಿಯಾಗಿವೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಮಂಗಳೂರಿನಲ್ಲಿ ಹಿಂದೂ ಮುಸ್ಲಿಂ ಕೋಮು ಗಲಭೆಗಳು ಹೆಚ್ಚಾಯಿತು ಎಂದು ಖಚಿತವಾಗಿ ಹೇಳುವುದು ಕಷ್ಟ. ಅವನ ಆಳ್ವಿಕೆಯಲ್ಲಿ ಕೆಲವು ದೌರ್ಜನ್ಯಗಳು ನಡೆದದ್ದಂತೂ ನಿಜ. ಅದು ಆ ಪ್ರದೇಶದ ಕೋಮು ಇತಿಹಾಸದ ಒಂದು ಭಾಗವಾಗಿತ್ತು ಮತ್ತು ಅವನ ನಂತರವೂ ಮುಂದುವರಿತು. ಟಿಪ್ಪು ಸುಲ್ತಾನ್ನ ಆಳ್ವಿಕೆಯು ಸಂಕೀರ್ಣವಾದದ್ದು ಮತ್ತು ಅದನ್ನು ಕೇವಲ ಕೋಮು ದೃಷ್ಟಿಕೋನದಿಂದ ಮಾತ್ರ ನೋಡಲು ಸಾಧ್ಯವಿಲ್ಲ. ಇನ್ನು 19ನೇ ಶತಮಾನದಲ್ಲಿ ಹಿಂದೂ ಮತ್ತು ಇಸ್ಲಾಮಿಕ್ ಪುನರುತ್ಥಾನ ಚಳುವಳಿಗಳು ಕೋಮು ಉದ್ವಿಗ್ನತೆಯನ್ನು ಹೆಚ್ಚಿಸಿದವು ಎಂದು ಹೇಳಲಾಗುತ್ತೆ. ಹೌದು ಫ್ರೆಂಡ್ಸ್, 19ನೇ ಶತಮಾನದಲ್ಲಿ ಭಾರತದಲ್ಲಿ ನಡೆದ ಹಿಂದೂ ಮತ್ತು ಇಸ್ಲಾಮಿಕ್ ಪುನರುತ್ಥಾನ ಚಳುವಳಿಗಳು ಕೋಮು ಉದ್ವಿಗ್ನತೆಯನ್ನು ಹೆಚ್ಚಿಸಿದವು ಎಂದು ಅನೇಕ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಈ ಚಳುವಳಿಗಳು ತಮ್ಮ ಧರ್ಮದ ವೈಶಿಷ್ಟ್ಯಗಳನ್ನು ಎತ್ತಿ ತೋರಿಸಲು ಮತ್ತು ಅದನ್ನ ಬಲಪಡಿಸಲು ಪ್ರಯತ್ನಿಸಿದ್ವು. ಇದರ ಪರಿಣಾಮವಾಗಿ ವಿವಿಧ ಧರ್ಮಗಳ ಅನುಯಾಯಿಗಳ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಸ್ಪರ್ಧಾತ್ಮಕ ಮನೋಭಾವ ಬೆಳೀತು. ಹಿಂದೂ ಪುನರುತ್ಥಾನ ಚಳುವಳಿಗಳು ಉದಾಹರಣೆಗೆ ಆರ್ಯ ಸಮಾಜ, ಹಿಂದೂ ಧರ್ಮದ ಶುದ್ಧ ರೂಪವನ್ನ ಪುನಃಸ್ಥಾಪಿಸಲು ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದ್ವು. ಈ ಪ್ರಯತ್ನಗಳು ಕೆಲವೊಮ್ಮೆ ಇತರ ಧರ್ಮಗಳ ಟೀಕೆಗೂ ಕಾರಣವಾಯಿತು. ಅದೇ ರೀತಿ ಇಸ್ಲಾಮಿಕ್ ಪುನರುತ್ಥಾನ ಚಳುವಳಿಗಳು ಮುಸ್ಲಿಂ ಸಮುದಾಯದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಜಾಗೃತಿಯನ್ನ ಮೂಡಿಸಲು ಪ್ರಯತ್ನಿಸಿದ್ವು. ಕೆಲವು ಚಳುವಳಿಗಳು ತಮ್ಮ ಸಮುದಾಯದ ಹಿತಾಸಕ್ತಿಯನ್ನ ಕಾಪಾಡಲು ಮತ್ತು ರಾಜಕೀಯ ಪ್ರಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸಿದ್ವು. ಇದು ಇತರ ಸಮುದಾಯಗಳೊಂದಿಗೆ ಉದ್ವಿಗ್ನತೆಗೆ ಕಾರಣವಾಗಬಹುದು. ಹೀಗೆ 19ನೇ ಶತಮಾನದ ಧಾರ್ಮಿಕ ಪುನರುತ್ಥಾನ ಚಳುವಳಿಗಳು ಭಾರತೀಯ ಸಮಾಜದಲ್ಲಿ
ಧಾರ್ಮಿಕ ಗುರುತನ್ನು ಬಲಪಡಿಸುವುದು ಮತ್ತು ಕೆಲವೊಮ್ಮೆ ಕೋಮು ಸೌಹಾರ್ದತೆಗೆ ಸವಾಲೊಡ್ಡುವುದು ಎಂದು ಹೇಳಬಹುದು. ಆದರೂ ಕೂಡ ಈ ಚಳುವಳಿಗಳು ಸಾಮಾಜಿಕ ಸುಧಾರಣೆ ಮತ್ತು ಶೈಕ್ಷಣಿಕ ಪ್ರಗತಿಯಂತಹ ಪಾಸಿಟಿವ್ ಬದಲಾವಣೆಗಳಿಗೂ ಕಾರಣವಾದವು ಅನ್ನೋದನ್ನು ನಾವು ಮರಿಬಾರ್ದು. ಇನ್ನು ಮಂಗಳೂರಿನಲ್ಲಿ ನಡೆದ ಪ್ರಮುಖ ಗಲಭೆಗಳು ಘಟನೆಗಳನ್ನು ನೋಡ್ತಾ ಹೋದರೆ 1960ರ ದಶಕದಲ್ಲಿ ಪೊಲೀಸ್ ದಾಖಲೆಗಳ ಪ್ರಕಾರ ಈ ಅವಧಿಯಲ್ಲಿ ಮುಸ್ಲಿಂ ಗೋವು ವ್ಯಾಪಾರಿಗಳ ಮೇಲೆ ಮಂಗಳೂರಿನಲ್ಲಿ ಸರಣಿ ದಾಳಿಗಳು ನಡೆದವು. ಹೌದು ಫ್ರೆಂಡ್ಸ್, 1960ರ ದಶಕದಲ್ಲಿ ಮಂಗಳೂರಿನಲ್ಲಿ ಮುಸ್ಲಿಂ ಗೋವು ವ್ಯಾಪಾರಿಗಳ ಮೇಲೆ ಸರಣಿ ದಾಳಿಗಳು ನಡೆದ ಬಗ್ಗೆ ಪೊಲೀಸ್ ದಾಖಲೆಗಳಲ್ಲಿ ಉಲ್ಲೇಖವಿದೆ. ಈ ಅವಧಿಯಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚಾಗುವುದಕ್ಕೆ ಇದು ಒಂದು ಕಾರಣವಾಯಿತು. ಈ ದಾಳಿಗಳಿಗೆ ನಿರ್ದಿಷ್ಟ ಕಾರಣಗಳು ಸ್ಪಷ್ಟವಾಗಿ ತಿಳಿದಿಲ್ಲವಾದರೂ ಗೋವುಗಳನ್ನು ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಮತ್ತು ಗೋವು ಕಳ್ಳತನ ಹಾಗೂ ಹತ್ಯೆಯ ಆರೋಪಗಳು ಆಗಾಗ್ಗೆ ಕೋಮು ಹಿಂಸಾಚಾರಕ್ಕೆ ಕಾರಣವಾಗ್ತಿದ್ವು. 1960ರ ದಶಕದಲ್ಲಿ ಇಂತಹ ಘಟನೆಗಳು ಮಂಗಳೂರಿನಲ್ಲಿ ನಡೆದಿರುವುದು ಕೋಮು ಸೌಹಾರ್ದತೆಗೆ ಧಕ್ಕೆ ತಂತು. ಹಿಂದೂ ಸಂಘಟನೆಗಳು ಗೋವುಗಳ ರಕ್ಷಣೆಗಾಗಿ ಹೆಚ್ಚು ಸಂಘಟಿತವಾಗುತ್ತಿದ್ದಂತಹ ಸಮಯ ಇದಾಗಿತ್ತು. 1964ರಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಯಿತು ಮತ್ತು ಗೋರಕ್ಷಣೆ ಅದರ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿತ್ತು. ಈ ಬೆಳವಣಿಗೆಗಳು ಮುಸ್ಲಿಂ ಗೋವು ವ್ಯಾಪಾರಿಗಳ ಮೇಲೆ ದಾಳಿಗಳನ್ನು ಹೆಚ್ಚಿಸಿರಬಹುದು. ಈ ಎಲ್ಲಾ ಘಟನೆಗಳು ಮಂಗಳೂರಿನ ಕೋಮು ಗಲಭೆಗಳ ಇತಿಹಾಸದಲ್ಲಿ ಒಂದು ಕಪ್ಪು ಅಧ್ಯಾಯವಾಗಿದ್ದು, ಅಂದಿನಿಂದಲೂ ಕೋಮು ಉದ್ವಿಗ್ನತೆಗಳು ಆಗಾಗ್ಗೆ ಭುಗಿಲೇಳ್ತಾ ಇರುವುದನ್ನು ನಾವು ಕಾಣಬಹುದು. ಇನ್ನು 1998ರ ಸೂರತ್ಕಲ್ ಗಲಭೆಯು ಮಂಗಳೂರಿನ ಕೋಮು ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆಯಾಗಿದೆ. ಡಿಸೆಂಬರ್ 1998ರ ಕೊನೆಯ ವಾರದಲ್ಲಿ ಸೂರತ್ಕಲ್ನಲ್ಲಿ ಮುಸ್ಲಿಂ ಯುವಕನೊಬ್ಬ ಹಿಂದೂ ಹುಡುಗಿಯನ್ನ ಚುಡಾಯಿಸಿದನೆಂಬ ಆರೋಪ ಕೇಳಿಬರುತ್ತೆ. ಈ ಘಟನೆಯ ನಂತರ ಹಿಂದೂ ಜಾಗರಣಾ ವೇದಿಕೆಯ ಕಾರ್ಯಕರ್ತರು ಆ ಮುಸ್ಲಿಂ ಯುವಕನ ಮೇಲೆ ಹಲ್ಲೆ ನಡೆಸಿದರು. ಈ ಹಲ್ಲೆಯು ಪ್ರತೀಕಾರಕ್ಕೆ ಕಾರಣವಾಯಿತು ಮತ್ತು ಎರಡು ಕೋಮುಗಳ ನಡುವೆ ಹಿಂಸಾತ್ಮಕ ಘರ್ಷಣೆಗಳು ಭುಗಿಲೆದ್ವು. ಈ ಗಲಭೆಯು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತು. ಅಂಗಡಿಗಳು, ಮನೆಗಳು ಮತ್ತು ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿಗಳು ನಡೆದವು. ಈ ದಾಳಿಗಳಲ್ಲಿ ಸುಮಾರು 8 ಜನರು ಸಾವನ್ನಪ್ಪಿದ್ರು ಎಂದು ವರದಿಯಾಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಸುಮಾರು 1 ವಾರ ಕಾಲ ಸೂರತ್ಕಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕರ್ಫ್ಯೂವನ್ನ ವಿಧಿಸಿದ್ರು. 1998ರ ಸೂರತ್ಕಲ್ ಗಲಭೆಯು ಮಂಗಳೂರಿನ ಕೋಮು ಸೌಹಾರ್ದತೆಗೆ ದೊಡ್ಡ ಹೊಡೆತ ನೀಡಿತು. ಈ ಘಟನೆಯ ನಂತರ ಮಂಗಳೂರಿನಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚಾಯಿತು ಮತ್ತು ಪರಸ್ಪರ ನಂಬಿಕೆ ಕಡಿಮೆಯಾಯಿತು. ಈ ಗಲಭೆಯು ಕರ್ನಾಟಕದಲ್ಲಿ ಕೋಮು ರಾಜಕೀಯವನ್ನ ಮತ್ತಷ್ಟು ಬಲಪಡಿಸಿತು ಎಂದು ವಿಶ್ಲೇಷಿಸಲಾಗುತ್ತೆ. ಹಿಂದೂ ಜಾಗರಣಾ ವೇದಿಕೆಯಂತಹ ಸಂಘಟನೆಗಳು ಈ ಗಲಭೆಯ ನಂತರ ಹೆಚ್ಚು ಪ್ರಮುಖವಾದವು ಎಂದು ಹೇಳಲಾಗುತ್ತೆ. 1998ರ ಸೂರತ್ಕಲ್ ಗಲಭೆಯು ಮಂಗಳೂರಿನ ಕೋಮು ಇತಿಹಾಸದಲ್ಲಿ ಒಂದು ವಿಷಾದನೀಯ ಘಟನೆಯಾಗಿದ್ದು, ಇದು ದೀರ್ಘಕಾಲದವರೆಗೆ ಆ ಪ್ರದೇಶದ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣದ ಮೇಲೆ ಪರಿಣಾಮ ಬೀರಿತ್ತು. ಇನ್ನು 2006ರ ಗಲಭೆ ಜಾನುವಾರುಗಳನ್ನು ಅಂದರೆ ಗೋವುಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನ ತಡೆದ ನಂತರ ಎರಡು ಕೋಮುಗಳ ಸದಸ್ಯರ ನಡುವೆ ಸಂಘರ್ಷ ದೊಡ್ಡ ಗಲಭೆಗೆ ತಿರುಗಿತು. ಮಂಗಳೂರು ನಗರದಲ್ಲಿ ಸುಮಾರು 1 ವಾರ ಕಾಲ ಕರ್ಫ್ಯೂವನ್ನ ವಿಧಿಸಲಾಯಿತು. 2008ರ ಕ್ರೈಸ್ತರ ಮೇಲಿನ ದಾಳಿ, ಬಜರಂಗದಳ ಮತ್ತು ಶ್ರೀರಾಮ ಸೇನೆಯಂತಹ ಹಿಂದೂ ರಾಷ್ಟ್ರೀಯವಾದಿ ಸಂಘಟನೆಗಳು ಮಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕ್ರೈಸ್ತರ ಚರ್ಚುಗಳು ಮತ್ತು ಪ್ರಾರ್ಥನಾ ಮಂದಿರಗಳ ಮೇಲೆ ದಾಳಿ ನಡೆಸಿದ್ವು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಅನ್ಯ ಧರ್ಮದ ಸಂಬಂಧಗಳನ್ನು ಗುರಿಯಾಗಿಸಿಕೊಂಡು ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹಿಂದೂ ಸಂಘಟನೆಗಳು ಮುಸ್ಲಿಂ ಪುರುಷರು ಹಿಂದೂ ಮಹಿಳೆಯರೊಂದಿಗೆ ಬೆರೆಯುವುದನ್ನು ವಿರೋಧಿಸ್ತವೆ ಮತ್ತು ಲವ್ ಜಿಹಾದ್ ಆರೋಪವನ್ನ ಮಾಡ್ತವೆ. ಅದೇ ರೀತಿ ಮುಸ್ಲಿಂ ಸಂಘಟನೆಗಳು ಮುಸ್ಲಿಂ ಯುವಕರು ಹಿಂದೂ ಪುರುಷರು ಮುಸ್ಲಿಂ ಮಹಿಳೆಯರೊಂದಿಗೆ ಬೆರೆಯುವುದನ್ನು ವಿರೋಧಿಸ್ತಾರೆ. ಇನ್ನು ದ್ವೇಷ ಭಾಷಣ, ಹಿಂದೂ ಮತ್ತು ಮುಸ್ಲಿಂ ಮೂಲಭೂತವಾದಿ ಗುಂಪುಗಳು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ದ್ವೇಷ ಭಾಷಣಗಳನ್ನು ಹರಡುವಲ್ಲಿ ಸಕ್ರಿಯವಾಗಿವೆ. ಇದು ಕೋಮು ಉದ್ವಿಗ್ನತೆಯನ್ನು ಹೆಚ್ಚಿಸ್ತಾ ಇವೆ. ಇನ್ನು 2023ರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 84 ಕೋಮು ಗಲಭೆ ಪ್ರಕರಣಗಳು ದಾಖಲಾಗಿವೆ. ಇವುಗಳಲ್ಲಿ ಹೆಚ್ಚಿನವು ದ್ವೇಷ ಭಾಷಣ ಮತ್ತು ನೈತಿಕ ಪೊಲೀಸ್ಗಿರಿ ಪ್ರಕರಣಗಳಾಗಿವೆ. ಇನ್ನು 2024ರಲ್ಲೂ ಸಹ ಕೋಮು ಗಲಭೆಗಳು ಮುಂದುವರೆದಿವೆ. ಮಂಗಳೂರಿನ ಕೋಮು ಗಲಭೆಗಳ ಇತಿಹಾಸವು ಆತಂಕಕಾರಿ ಮತ್ತು ಸಂಕೀರ್ಣವಾಗಿದೆ. ವಿವಿಧ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಅಂಶಗಳು
ಈ ಉದ್ವಿಗ್ನತೆಗೆ ಕಾರಣವಾಗಿವೆ. ಇತ್ತೀಚಿನ ವರ್ಷಗಳಲ್ಲಿ ನೈತಿಕ ಪೊಲೀಸ್ಗಿರಿ ಮತ್ತು ದ್ವೇಷ ಭಾಷಣ ಪ್ರಕರಣಗಳು ಹೆಚ್ಚಾಗಿದ್ದು, ಕೋಮು ಸಾಮರಸ್ಯವನ್ನ ಕಾಪಾಡುವುದು ಒಂದು ದೊಡ್ಡ ಸವಾಲಾಗಿದೆ. ಇನ್ನು ಈಗ ಹಿಂದೂ ಕಾರ್ಯಕರ್ತನ ಮೇಲೆ ದಾಳಿ ನಡೆದು ಅಂತ್ಯವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.